ಹಾಯ್ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅನ್ಯಾಯಗಳು ನಡೀತಿರುವುದು ಯಾವುದರಿಂದ ಅಂತಂದ್ರೆ ಕ್ರೂರಿಗಳ ಕ್ರೂರತ್ವದಿಂದ ಅಲ್ಲ, ಸಜ್ಜನರ ಮೌನದಿಂದ. ಒಂದು ಗ್ರೂಪಲ್ಲಿ ಒಬ್ಬನಿಗೆ ಅನ್ಯಾಯ ನಡೀತಾ ಇರುತ್ತೆ ಅಥವಾ ಅನ್ಯಾಯ ನಡೀತಿರುತ್ತೆ ಯಾರಿಗೋ ಒಬ್ಬನಿಗೆ. ಆ ಅನ್ಯಾಯ ನಡೀತಿದೆ ಅಂತ ಗೊತ್ತಿದ್ದು ಕೂಡ ಅದನ್ನ ಪ್ರಶ್ನೆ ಮಾಡ್ದಿರಾ ಇನ್ನೊಬ್ಬ ಕೂತಿರ್ತಾನಲ್ಲ, ಅವನಿಂದಲೇ ದೊಡ್ಡ ಅನ್ಯಾಯ ನಡೀತಾ ಇರೋದು ಸ್ನೇಹಿತರೆ. ಯಾಕೆ ಗೊತ್ತಾ? ಈ ಜಗತ್ತೇ ಹಾಗೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಹೊಡಿತಾ ಇದ್ದಾನೆ ಅಥವಾ ಇನ್ನೊಬ್ಬ ವ್ಯಕ್ತಿಯಂಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಅನ್ಯಾಯ ಅಂತ ಹೇಳೋವಷ್ಟು ದಮ್ಮು ಕೂಡ ಆತನಿಗೆ ಇರಲ್ಲ. ಯಾಕೆ ಗೊತ್ತಾ? ಇನ್ನೊಬ್ಬನಿಗೆ ಯಾಕೆ ಗೊತ್ತಾ? ಅವನು ನಮ್ಮವನು ಕಣ, ಅವನು ತಪ್ಪು ಮಾಡ್ಲಿ ಬಿಡು, ಅವನ ಪರವಾಗಿ ವಹಿಸ್ಕೊಂಡು ಮಾತಾಡೋಣ ಅನ್ನೋ ಒಂದು ಮನಸ್ಥಿತಿ ಇರೋದ್ರಿಂದ. ಅದು ಯಾವುದೇ ವಿಚಾರದಲ್ಲಾರ ಆಗಿರ್ಬೋದು. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಿದ್ದಾನೆ ಅಂದ್ರೆ ಅವನು ನಮ್ಮ ಜಾತಿವನೇ ಬಿಡು, ಅವನೇನೇ ತಪ್ಪು ಮಾಡಿದ್ರು ಕೂಡ ಅವನ ಪರವಾಗೇ ಮಾತಾಡೋಣ ಅಂತ. ಅಥವಾ ಅವನು ನಮ್ಮವನು ಕಣೋ, ನಮ್ಮ ಅಣ್ತಮ್ಮ ಕಣೋ, ಅವನು ತಪ್ಪು ಮಾಡಿದ್ರು ಕೂಡ ಅವನು ವಹಿಸ್ಕೊಂಡೇ ಮಾತಾಡೋಣ. ಈ ರೀತಿಯಾದಂತಹ ಮನಸ್ಥಿತಿ ಯಾವಾಗ ಎಲ್ಲಿವರೆಗೂ ಜನಗಳಲ್ಲಿ ಬೇರೆಯವರು ಇರುತ್ತೋ ಅಲ್ಲಿವರೆಗೂ ಕೂಡ ಈ ಜಗತ್ತು ಕಷ್ಟ ಅನುಭವಿಸೋದು ಕ್ರೂರಿಗಳ ಕ್ರೂರತ್ವದಿಂದ ಅಲ್ಲ, ಸಜ್ಜನರ ಮೌನದಿಂದ. ಸ್ನೇಹಿತರೆ, ಇದುವರೆಗೂ ಆಗಿರೋದು ಕೂಡ ಹಾಗೇನೆ. ಹಿಟ್ಲರ್ ತಾನು ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ಆ ದೇಶದ ಜನ ಅವನಿಗೆ ಸಪೋರ್ಟ್ ಮಾಡಿದ್ದರ ಪರಿಣಾಮ 2 ಮಹಾಯುದ್ಧಗಳು ನಡೆದವು. 2ನೇ ಮಹಾಯುದ್ಧದಲ್ಲಿ ಕೋಟ್ಯಾಂತರ ಜನ ಪ್ರಾಣ ಕಳ್ಕೊಂಡ್ರು. ಇಲ್ಲಿ ಕ್ರೂರತ್ವಕ್ಕಿಂತ ಈ ಸಜ್ಜನರ ಮೌನ ಅತಿ ಹೆಚ್ಚು ಅಪಾಯವಾಗಿತ್ತು ಸ್ನೇಹಿತರೆ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೇನನ್ಸುತ್ತೆ ದಯಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.